ಎಲ್ಲರಿಗೂ ಸ್ವಾಗತ. ಈ ಒಂದು ತರಗತಿಯಲ್ಲಿ ಸುಮಾರು ಒಂದು 50 ಪ್ರಶ್ನೆಗಳು ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಸ್ನೇಹಿತರೆ. ಈ ಪ್ರಶ್ನೆಗಳು ಕೆಸೆಟ್ ಮತ್ತೆ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿರುವ ಒಂದು 50 ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳು ಸ್ನೇಹಿತರೆ ಇವು. ಈ ಒಂದು ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದೆ ಅನ್ನೋಣ ಈ ಒಂದು ಪಟ್ಟಿಯನ್ನು ನೋಡ್ತಾ ಹೋಗೋಣ, ಈ ಒಂದು ತರಗತಿಯನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದರೆ ನಮ್ಗೇನು ಅನ್ಸುತ್ತೆ ಅಂದರೆ ಇರೋ ವಿಷಯನ ಸರಿಯಾಗಿ ಸ್ಪಷ್ಟವಾಗಿ ಓದೋದ್ರಿಂದ ನಮಗೆ ಅಂಕಗಳು ದೊರೆಯುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ನಾನು ಈ ರೀತಿ ಮಾಡಿ ಓದಿದ್ದಕ್ಕಾಗಿ ನನಗೆ ಕೆಸೆಟ್ ಪರೀಕ್ಷೆಗೆ 182 ಅಂಕಗಳನ್ನು ತೆಗೆದಿದ್ದೀನಿ ಸ್ನೇಹಿತರೆ. ನಾನು ಇನ್ನೂ ಇದಕ್ಕಿಂತ ಹೆಚ್ಚು ಅಂಕಗಳು ತೆಗಿಬಹುದು. ಮೊದಲನೇ ಪ್ರಶ್ನೆ, ವಾಕ್ಯಂ ರಸಾತ್ಮಕಂ ಕಾವ್ಯಂ, ಇದು ಯಾರ ಹೇಳಿಕೆ ಅಂತ ಪ್ರಶ್ನೆ ಇತ್ತು ಸ್ನೇಹಿತರೆ. ಇದು ವಿಶ್ವನಾಥ್ ಅವರ ಹೇಳಿಕೆ. ಕಾವ್ಯ ಮೀಮಾಂಸಕ ವಿಶ್ವನಾಥ್ ಅವರ ಹೇಳಿಕೆಯಾಗಿದೆ. ಆನಂದವರ್ಧನ, ಇವು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಗಳಿದ್ದು ಸ್ನೇಹಿತರೆ. ಇವೆಲ್ಲ ಆನಂದವರ್ಧನ ಧ್ವನ್ಯಾಲೋಕ ಕೃತಿ ಇದು. ಜಗನ್ನಾಥ ಪಂಡಿತನ ರಸಗಂಗಾಧರ, ಮಮ್ಮಟನ ಆನಂದವರ್ಧನನ ಧ್ವನ್ಯಾಲೋಕ, ಜಗನ್ನಾಥ ಪಂಡಿತನ ರಸಗಂಗಾಧರ, ಮಮ್ಮಟನ ಕಾವ್ಯಪ್ರಕಾಶ. ಅದೇ ರೀತಿ ವಾಮನನ ಕೃತಿ ಯಾವುದು ಅಂದರೆ ಕಾವ್ಯಾಲಂಕಾರ ಸೂತ್ರ ವೃತ್ತಿ. ದಂಡಿ ಕಾವ್ಯಾದರ್ಶ. ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ, ಇದು ಯಾರ ಹೇಳಿಕೆ ಅಂದರೆ ಜಗನ್ನಾಥನ ಹೇಳಿಕೆಯಾಗಿದೆ. ಇದು ಯಾವುದರಲ್ಲಿ ಅಂದರೆ ರಸಗಂಗಾಧರ ಕೃತಿಯಲ್ಲಿರುವಂಥದ್ದು. ಈ ಜಗನ್ನಾಥನ ಒಂದು ಕಾಲ ಸುಮಾರು 17ನೇ ಶತಮಾನ ಸ್ನೇಹಿತರೆ. ಮತ್ತು ಇನ್ನೂ ಒಂದು ಇವರ ಖಂಡ ಕೃತಿ ಇತ್ತು, ಅದು ಯಾವುದು ಅಂದರೆ ಚಿತ್ರಮೀಮಾಂಸಾ ಕೃತಿ. ಇದು ಜಗನ್ನಾಥನ ಒಂದು ಖಂಡ ಕೃತಿಯಾಗಿದೆ. ಕವಿ ಕಾಮನ ಶೃಂಗಾರ ರತ್ನಾಕರ, ತಿರುಮಲಾರ್ಯನ ಅಪ್ರತಿಮಾ ವೀರಚರಿತೆ, ಉದಯಾದಿತ್ಯನ ಉದಯಾದಿತ್ಯ ಅಲಂಕಾರ, ಇವೆಲ್ಲವೂ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಸ್ನೇಹಿತರೆ. ಚಂದಂಬುದಿ, ಇದು 1ನೇ ನಾಗವರ್ಮನ ಕೃತಿ, ಅಲಂಕಾರ ಗ್ರಂಥ. ಕೇಶಿರಾಜನ ಶಬ್ದಮಣಿ ದರ್ಪಣಂ, 1ನೇ ನಾಗವರ್ಮನ ಚಂದಂಬುದಿ. ಎಷ್ಟು ರಿಪೀಟ್ ಆಗಿದ್ದಾವೆ ಅನ್ನೋದನ್ನು ನೋಡಿ ಸ್ನೇಹಿತರೆ. ವಿಜಯನ ಕವಿರಾಜ ಮಾರ್ಗ, ಭಟ್ಟಾಕಲಂಕನ ಶಬ್ದಾನುಶಾಸನ, ಭಾಷಾಭೂಷಣ, ಇದು 2ನೇ ನಾಗವರ್ಮನ ಕೃತಿ, ಅಲಂಕಾರ ಕೃತಿ. ರೀತಿ ಹೇಳಿದಂಥ ರೀತಿಯ ಪ್ರತಿಪಾದಕರು ಯಾರು ಅಂದರೆ ರೀತಿ ಸಿದ್ಧಾಂತವನ್ನು ಹೇಳಿದಂಥವರು ವಾಮನ. ರಸ ಸಿದ್ಧಾಂತವನ್ನು ಹೇಳಿದವರು ವಿಶ್ವನಾಥ. ಧ್ವನಿ ಸಿದ್ಧಾಂತವನ್ನು ಹೇಳಿದವರು ಆನಂದವರ್ಧನ. ಔಚಿತ್ಯ ವಿಚಾರ ಚರ್ಚ, ಇದು ಕ್ಷಮೇಂದ್ರನದು. ಅಲಂಕಾರ, ಇದು ಭಾಮನ ಸಿದ್ಧಾಂತ. ಧ್ವನಿ ತತ್ವವನ್ನು ಪ್ರತಿಪಾದಿಸಿದ ಮೀಮಾಂಸಕರು ಯಾರು ಅಂತ ಪ್ರಶ್ನೆ ಇತ್ತು. ನಾನು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೀನಿ ಇಲ್ಲಿ, ಆನಂದವರ್ಧನ. ಧ್ವನಿ ತತ್ವವನ್ನು ಪ್ರತಿಪಾದಿಸಿದ ಮೀಮಾಂಸಕರು ಯಾರು ಅಂದರೆ ಆನಂದವರ್ಧನ. ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ನೋಡಿ ಸ್ನೇಹಿತರೆ. ವಾಮನ ರೀತಿ ಸಿದ್ಧಾಂತ, ದಂಡಿ ಗುಣ ಸಿದ್ಧಾಂತ, ಭಾಮಹ ಅಲಂಕಾರ ಸಿದ್ಧಾಂತ. ವಾಮನ ರೀತಿ ಸಿದ್ಧಾಂತ, ದಂಡಿ ಗುಣ ಸಿದ್ಧಾಂತ, ಭಾಮಹ ಅಲಂಕಾರ ಸಿದ್ಧಾಂತ. ರೀತಿ ಆತ್ಮ ಕಾವ್ಯಶ್ಯ, ಇದು ಯಾರ ಹೇಳಿಕೆ ಅಂದರೆ ರೀತಿ ಆತ್ಮ ಕಾವ್ಯಶ್ಯ, ಇದು ಯಾರ ಹೇಳಿಕೆ ಅಂದರೆ ವಾಮನನ ಹೇಳಿಕೆ ಸ್ನೇಹಿತರೆ. ಭರತ ರಸ ಸಿದ್ಧಾಂತ, ಭಾಮಹ ಅಲಂಕಾರ ಸಿದ್ಧಾಂತ, ಆನಂದವರ್ಧನ ಧ್ವನಿ ಸಿದ್ಧಾಂತ, ವಾಮನ ರೀತಿ ಸಿದ್ಧಾಂತ. ಕುಂತಕನ ವಕ್ರೋಕ್ತ ಜೀವಿತಿ, ಇದು ಕೃತಿ. ಆನಂದವರ್ಧನ ಧ್ವನ್ಯಾಲೋಕ, ವಾಮನನ ಕಾವ್ಯಾಲಂಕಾರ ಸೂತ್ರ ವೃತ್ತಿ. ವಾಕ್ಯ ರಸಾತ್ಮಕಂ ಕಾವ್ಯಂ, ಇದು ವಿಶ್ವನಾಥ. ಮತ್ತೆ ರಿಪೀಟ್ ಆಗಿದೆ ನೋಡಿ ಸ್ನೇಹಿತರೆ. ಇದು ಇನ್ನು ಕ್ರಮವಾಗಿ ಎತ್ತ ಪ್ರಶ್ನೆ ಕೇಳಿದ್ರು. ದಂಡಿ, ರುದ್ರಟ, ಮಮ್ಮಟ, ಜಗನ್ನಾಥ. ವಾಕ್ಯಂ ರಸಾತ್ಮಕಂ ಕಾವ್ಯಂ, ಇದು ಮತ್ತೆ ರಿಪೀಟ್ ನೋಡಿ ಸ್ನೇಹಿತರೆ. ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಮತ್ತೆ ರಿಪೀಟ್ ಆಗಿದೆ. ಇದು ವಿಶ್ವನಾಥ. ಶಬ್ದಾರ್ಥವು ಸಹಿತವು ಕಾವ್ಯಂ, ಇದು ಭಾಮಹನ ಹೇಳಿಕೆಯಾಗಿದೆ. ರೀತಿರಾತ್ಮ ಕಾವ್ಯಶ್ಯ, ಇದು ವಾಮನನ ಹೇಳಿಕೆ. ಕಾವ್ಯಾಶ್ಯಾತ್ಮ ಧ್ವನಿ, ಇದು ಆನಂದವರ್ಧನನ ಹೇಳಿಕೆ ಸ್ನೇಹಿತರೆ. ಇರೇ ಶಬ್ದಾರ್ಥಂ ತತ್ಪರತೆಯಂ, ಅದು ಕಾವ್ಯಂ, ಇದು ನಾಗವರ್ಮ 2ನೇ ನಾಗವರ್ಮ ಹೇಳಿರುವಂಥ ಒಂದು ಹೇಳಿಕೆ. ತಿರುಮಲಾರ್ಯ ಬರೆದ ಲಕ್ಷಣ ಗ್ರಂಥ ಯಾವುದು ಅಂದರೆ ಅಪ್ರತಿಮಾ ವೀರಚರಿತೆ. ಕಾವ್ಯ ಪ್ರಕಾಶ, ಇದು ಯಾರ ಕೃತಿ ಅಂದರೆ ಮಮ್ಮಟನ ಒಂದು ಕೃತಿ. ರಸ ರತ್ನಾಕರ, ಇದು ಸಾಳ್ವನ ಕೃತಿ. ರೀತಿ, ಇದೊಂದು ಪದ ರಚನಾ ವಿಶೇಷತೆಯನ್ನು ಹೊಂದಿರುವಂಥ ಸಿದ್ಧಾಂತ. ಶೋಕ ಕರುಣ, ಉತ್ಸಾಹ ವೀರ, ವಿಸ್ಮಯ ಅದ್ಭುತ, ರತಿ ಶೃಂಗಾರ, ರಸಗಳ ಮೇಲೆ ಪ್ರಶ್ನೆ. ಇದು ಹೊಂದಿಸಿ ಬರೆಯಿರಿ ಸ್ನೇಹಿತರೆ. ಇನ್ನೂ ಬೇಕಾದಷ್ಟು ಪ್ರಶ್ನೆಗಳು ಇದಾವೆ ಸ್ನೇಹಿತರೆ. ಇವು ಒಟ್ಟು 40ರಿಂದ 50 ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಒಂದು ತರಗತಿ ಇದು. ಆಮೇಲೆ ಕೇರಳ ಪ್ರಶ್ನೆ ಪತ್ರಿಕೆಯಲ್ಲಿರುವ ಒಂದು 10 ಕೇರಳ ಪ್ರಶ್ನೆ ಪತ್ರಿಕೆಯಲ್ಲಿರುವ ಕಾವ್ಯ ಮೀಮಾಂಸೆಯನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ. ಧನ್ಯವಾದಗಳು. ನೀವು ಬೇಕಂದರೆ ಇವುಗಳನ್ನ ಪರೀಕ್ಷಿಸಬೇಕಾದ್ರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ರಿ. ನೀವು ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ರಿಪೀಟ್ ಆಗಿರುವಂಥ ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ಧನ್ಯವಾದಗಳು.